ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ನಮಗೆ ಪಿತ್ರಾರ್ಜಿತ ಆಸ್ತಿ ಸಿಗಬೇಕು ಅಂದರೆ ಯಾವ ಮನೆ ಇಂಪಾರ್ಟೆಂಟ್? ನಮಗೆ ಜೀವನದಲ್ಲಿ ಈಸಿಯಾಗಿ ನಾವು ಆಸ್ತಿ ಮಾಡ್ತೀವ? ಪಿತ್ರಾರ್ಜಿತ ಆಸ್ತಿ ನಮಗೆ ಎಷ್ಟು ಬೇಕಾದರೂ ಬರುತ್ತಾ? ಸೊ ನಮಗೆ ಜಾತಕದಲ್ಲಿ ಭಗವಂತ ಒಂದು ಇಂಡಿಕೇಶನ್ ಮಾಡ್ತಾನೆ. ಯಾರಿಗೆ 9 ಗ್ರಹಗಳಲ್ಲಿ ಈ ಮನೆ ಆ್ಯಕ್ಟಿವೇಟ್ ಆಗುತ್ತೋ ಆಸ್ತಿ ಜಾಸ್ತಿ ಇರುತ್ತೆ ಜೀವನದಲ್ಲಿ, ಎರಡು ಮಾತೇ ಇಲ್ಲ. ಬಟ್ 9 ಗ್ರಹದಲ್ಲಿ ಮ್ಯಾಕ್ಸಿಮಮ್ ತೊಗೋತೀವಿ. 9 ಗ್ರಹ ಅಂದರೆ ಸೂರ್ಯ ಇಲ್ಲಿ ಕೂತಿದ್ದಾನೆ, ಚಂದ್ರ ಇಲ್ಲಿ ಕೂತಿದ್ದಾನೆ ಅಲ್ಲ. 9 ಗ್ರಹನ ಅಂದರೆ 9 ಗ್ರಹಗಳು ಒಂದು ನಕ್ಷತ್ರದಲ್ಲಿ ಹೋಗುತ್ತೆ. 18 ಆಗೋಯ್ತು. ಮತ್ತೆ 9 ಸಬ್ಲಾಟ್ಸ್ ಬರುತ್ತೆ, 27 ಆಗೋಯ್ತು. ಆ 27 ಲೈನಲ್ಲಿ ಎಷ್ಟು ಆಸ್ತಿ ವಿಚಾರಕ್ಕೆ ಗುಡ್ಡಿದೆ ಅದನ್ನು ಭಾಗ ಮಾಡ್ತೀವಿ. 9 ಭಾಗ, 3 3 3. ಆ 9 ಭಾಗದಲ್ಲಿ ಗ್ರೀನ್ ಬರಬೇಕು. 5ರಿಂದ 6 ಆಸ್ತಿ ಯೋಗ, ಅದರಲ್ಲಿ ಪಿತ್ರಾರ್ಜಿತ ಆಸ್ತಿ ಯೋಗ ಎಲ್ಲ ಬರುತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆ 8ನೇ ಮನೆ. ಸಮಸ್ಯೆ ಮಾಡ್ತಕ್ಕಂಥ ಸ್ಥಾನ ಅಂತ ಕೊಟ್ಟಿದ್ದಾರೆ 8ನೇ ಮನೆನ. ಆದರೂ ಪಿತ್ರಾರ್ಜಿತ ಆಸ್ತಿಗೆ ಮನೆ ಬೇಕೇ ಬೇಕು, ಇಲ್ಲಾಂದರೆ ಭಾರಿ ಕಷ್ಟ ನಮಗೆ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂದರೆ. ಸೊ ಬರೀ 8 ಇದ್ರೆ ಸಾಲಲ್ಲ, ಪವರ್ ಬೇಕು. ಬರೀ 8 ಇದ್ರೆ ಎಳೆದಾಡ್ಕೊಂಡು ಬರುತ್ತಂತೆ, ಕಷ್ಟಗಳಿಂದ ಬರುತ್ತಂತೆ, ಈಸಿ ಇರಲ್ಲ. ಆದರೆ 8ನೇ ಮನೆ 11ನೇ ಅಧಿಪತಿ ಜೊತೆ ಕೂತ್ಕೋಬೇಕು, ಅಥವಾ 11ನೇ ಮನೇಲಿ ಕೂತ್ಕೋಬೇಕು 8ನೇ ಅಧಿಪತಿ. ಆವಾಗ ಒಂದು 60% ರೈಸ್ ಆಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ. ವೇ ಈಸಿ. ಹಾಗೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮನೆ ಬಂದುಬಿಟ್ಟು ಆಸ್ತಿ ವಿಚಾರಕ್ಕೆ 4ನೇ ಮನೆ. ಈ 4ನೇ ಮನೆ ಹೋಗಿ 11ನೇ ಮನೇಲಿ ಕೂತ್ಕೊಂಡ್ರೆ, 8ನೇ ಅಧಿಪತಿ ಹೋಗಿ 11ನೇ ಮನೇಲಿ ಕೂತ್ಕೊಂಡ್ರೆ, ಅಥವಾ ಎಲ್ಲೋ ದಶಾಭುಕ್ತಿಗಳಲ್ಲಿ ಈ 4, 8, 11 ಅನ್ನೋ ನಂಬರ್ ಎಲ್ಲೋ ಒಂದು ಕಡೆ ಬಂದರೆ ಈಸಿಯಾಗಿ ಆಸ್ತಿ ಮಾಡ್ತಾರೆ ಜೀವನದಲ್ಲಿ, ಈಸಿಯಾಗಿ ಮನೆ ಕಟ್ತಾರೆ, ಈಸಿಯಾಗಿ ಲ್ಯಾಂಡ್ ತೊಗೋತಾರೆ. ಪಿತ್ರಾರ್ಜಿತ ಆಸ್ತಿನೂ ಈಸಿಯಾಗಿ ಬರ್ತಕ್ಕಂಥದ್ದು ಕಂಡುಬರುತ್ತೆ. ಅದ್ರ ಜೊತೆ 6ನೇ ಮನೆ ಸೇರಿಕೊಂಡ್ರೆ ಇನ್ನೂ ಎಕ್ಸಲೆಂಟು, ಪಟ್ ಅಂತ ಬರ್ತಕ್ಕಂಥದ್ದು. 12ನೇ ಮನೆ ಸೇರಿಕೊಂಡ್ರೆ ಇನ್ನೂ ಈಸಿ ಆಗ್ತಕ್ಕಂಥದ್ದು. ಇಷ್ಟು ಈ ಮನೆಗಳೆಲ್ಲ ಗ್ರಹಗಳು ಕೂತ್ಕೋಬೇಕು, ಅಥವಾ ಅಧಿಪತಿಗಳು ದಶಾಭುಕ್ತಿಗಳಲ್ಲಿ ಪಾಸಾದರೆ ಆಸ್ತಿ ಯೋಗ ಅಂತ ಹೇಳಿದರೆ. ಮತ್ತು ವೆಹಿಕಲ್, ಒಳ್ಳೊಳ್ಳೆ ಕಾರ್ ತಗೋಬೇಕು, ಇದೇ ಕಾಂಬಿನೇಷನ್ಸ್. ದಶಾಭುಕ್ತಿನಲ್ಲಿ ಯಾರಿಗೆ ನಡೀತಾ ಇರುತ್ತೆ 4ನೇ ಮನೆ, 8ನೇ ಮನೆ, 11ನೇ ಮನೆ, 6ನೇ ಮನೆ, 12ನೇ ಮನೆ, ಸೂಪರ್ಬ್ ಕಾಂಬಿನೇಷನ್ ಅಂತ ಕರಿತೀವಿ. ಎಷ್ಟೋ ಜನದ್ದು ನೋಡಿದ್ದೀವಿ, ಆಸ್ತಿ ಸಿಕ್ಕಾಬಟ್ಟೆ ಇದೆ, ಮದುವೆನೇ ಆಗ್ತಿರಲ್ಲ. ಯಾಕೆಂದರೆ ಅಲ್ಲಿ 4ನೇ ಮನೆ, 6ನೇ ಮನೆ ಬಲವಾಗಿರುತ್ತೆ, ಮದುವೆಗೆ ಅದು ಚೆನ್ನಾಗಿಲ್ಲ. ಅದಕ್ಕೆ ಆಸ್ತಿ ಇದ್ದವನಿಗೆ ಇನ್ನೊಂದು ಸಮಸ್ಯೆ, ಮದುವೆ ಇದ್ದವನಿಗೆ ಇನ್ನೊಂದು ಸಮಸ್ಯೆ, ಜಾಬ್ ಇದ್ದವನಿಗೆ ಇನ್ನೊಂದು ಸಮಸ್ಯೆ, ಹೆಲ್ತ್ ಇದ್ದವನಿಗೆ ಇನ್ನೊಂದು ಸಮಸ್ಯೆ. ಒಂದು ಸಮಸ್ಯೆ ಭಗವಂತ ಕೊಟ್ಟೇ ಇರ್ತಾನೆ. ಏಕೆಂದರೆ ಕರ್ಮದ ರೂಲ್ಸ್, ಎಲ್ಲರೂ ಒಂದೇ ರೀತಿ ಕರ್ಮ ಮಾಡಲ್ಲ. ಬರೀ ಒಳ್ಳೆಯದನ್ನೇ ಯಾರೂ ಮಾಡಲ್ಲ, ಬರೀ ಕೆಟ್ಟದ್ದನ್ನೇ ಯಾರೂ ಮಾಡಲ್ಲ. ಎರಡು ಮಿಕ್ಸಲ್ಲಿ ಮಾಡ್ತಾ ಇರ್ತಾರೆ. ಆ ಮಿಕ್ಸಲ್ಲಿ ಯಾವುದು ಜಾಸ್ತಿ ಇರುತ್ತೆ ಜಾಸ್ತಿ ಫಲ, ಕಡಿಮೆ ಇರುತ್ತೆ ಕಡಿಮೆ ಫಲ, ಮಿಕ್ಸ್ ಇದ್ದರೆ ಮಿಕ್ಸ್ ಫಲ, ಎಲ್ಲ ಫಲ ಬರುತ್ತೆ. ಆಸ್ಟ್ರಾಲಜಿನಲ್ಲಿ ನಮ್ಮ ಇಂದಿನ ಜನ್ಮದ ಸೀಕ್ರೆಟ್ ತಿಳ್ಕೊಬೋದು. ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ. ನಮ್ಮ ಬುಕ್ನ ಓದ್ತಕ್ಕಂಥದ್ದು ಹಿಂದಿನ ಜನ್ಮದ್ದು. ನಾವೇನು ತೊಗೊಬಂದಿದ್ದೀವಿ, ನಮ್ಮ ಪ್ರಯತ್ನಕ್ಕೆ ಏನು ಸಿಗುತ್ತೆ ಅಷ್ಟೇ ಮ್ಯಾಟ್ರು. ದುಡ್ಡಿನ ಯೋಗ ಇದೆ, ಪ್ರಯತ್ನ ಹಾಕೂ ಬರುತ್ತೆ. ದುಡ್ಡಿನ ಯೋಗ ಇಲ್ಲ, ಪ್ರಯತ್ನ ಹಾಕಿದ್ರು ತಿಪ್ಪರ್ನಾಗ ಹೊಡೆದ್ರು ಬರಲ್ಲ. ದಟ್ ಈಸ್ ಸೀಕ್ರೆಟ್. ಆಸ್ತಿ ಆದರೂ ಅಷ್ಟೇ. ನಾವು ಒಂದು ಕೋರ್ಟ್ ಕೇಸಲ್ಲಿದ್ದೀವಿ, ಗೆಲ್ಲಬೇಕು ಅಂದರೆ 4, 6, 10, 11 ಕಾಂಬಿನೇಷನ್ ಬಲವಾಗಿರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಅಲ್ಲಿಂದ್ರೆ 3ನೇ ಮನೆ ಬಂದು ಕುತ್ಕೊತ್ತು ಅಂದರೆ ಹೊಡೆದಾಡ್ಸುತ್ತೆ ಕೋರ್ಟಿಗೆ ಅಲಿತಾ ಇರ್ತಾರೆ ಜೀವನದಲ್ಲಿ. ನಿಮಗೆಲ್ಲ 3, 8, 12 ಕಾಂಬಿನೇಷನ್ ಇರುತ್ತೆ, 3, 6, 12 ಕಾಂಬಿನೇಷನ್ಸ್ ಇರುತ್ತೆ, 3, 12 ಕಾಂಬಿನೇಷನ್ಸ್ ಇರುತ್ತೆ. ಇದೆಲ್ಲ ಕೋರ್ಟ್ ಕಾಂಬಿನೇಷನ್ಸು. ನಿಮ್ಮ ಕರ್ಮದಲ್ಲೇ ಬರೆದಿರುತ್ತೆ ಜಾತಕದಲ್ಲಿ ಅಲಿಬೇಕು ಅಂತ. ಪಡ್ಕೊಳ್ಳೋ ಯೋಗ ಇತ್ತು ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. 2 ಮಿಕ್ಸ್ ಇದ್ರೆ ಕಷ್ಟ, ಯಾವಾಗಲೂ ಆಗುತ್ತೆ ಎಳೆದಾಡ್ಕೊಂಡು. ಪ್ಯೂರಾಗಿದ್ದು ಬಿಡಬೇಕು, ಪಟ್ ಅಂತ ಬರುತ್ತೆ. ಇಲ್ಲ ವರ್ಷ್ಟಿದ್ರೆ ಇನ್ನೂ ಕಷ್ಟ ಇದೆ. ಅದು ದುಡ್ಡನ್ನ ಕಿತ್ ಮಾಡಾಕ್ತಾರೆ ನಿಮ್ಮ ಹತ್ರ. ಅದ್ರ ಜೊತೆ 5ನೇ ಮನೆ ಸೇರಿಕೊಂಡ್ರೆ ಇನ್ನೂ ವರ್ಷ್ಟು. ಜಾತಕದಲ್ಲಿ ಭಗವಂತ ಮಾಡಿಟ್ಟಿದ್ದಾನೆ, ಅಯ್ಯೋ ನಂಗೆ ಪಿತೃದೋಷ ಇದೆ, ಅಯ್ಯೋ ಈ ದೋಷ ಇದೆ, ನಂಗೆ ಹಿಂಗಾಗ್ತಾ ಇದೆ. ಯಾವ ದೋಷನೂ ಯಾರಿಗೂ ದೇವ್ರು ಕೊಟ್ಟೇ ಇಲ್ಲ. ನಿನ್ನ ಕರ್ಮದಲ್ಲಿ ಗುಡ್ ಇದೆಯಾ ಪಡ್ಕೋ, ತಗೋ. ಬ್ಯಾಡ್ ಇದೆಯಾ ಸಿಗಲ್ಲ, ಚಿಂತೆ ಮಾಡೋಕ್ಕೆ ಹೋಗಬೇಡ. ಪ್ರಯತ್ನ ಮಾಡು, ಪಡ್ಕೋ.
ಎಷ್ಟಿದೆಯೋ ಅಷ್ಟು ಬರುತ್ತೆ. ನಿನ್ನ ಹಣೆ ಬರದಲ್ಲಿ ನೀನು ಓದ್ ಜನ್ಮದಲ್ಲಿ ಏನು ಮಾಡ್ತೀಯ ನಾನು ಕೊಡ್ತೀನಿ. ಅದು ಆಸ್ತಿ ಆದರೂ ಸರಿ, ಹಣ ಆದರೂ ಸರಿ, ಸಂಬಂಧ ಆದರೂ ಸರಿ, ಎಲ್ಲ ಋಣ. ಸಾವು ಋಣನೇ. ಇಷ್ಟೇ ದಿನ ಬದುಕಬೇಕು, ಋಣ. ಇದನ್ನು ಜ್ಯೋತಿಷಿಗಳು ಹೇಳ್ಬೋದಂತೆ, ಆದರೆ ತಪಸ್ ಮಾಡಿರ್ತಕ್ಕಂಥ ಜ್ಯೋತಿಷಿಗಳು ಮಾತ್ರ ಹೇಳ್ಬೋದು ಅಂತ ಭಗವಂತ ಹೇಳಿದ್ದಾನೆ. ತುಂಬ ತಪಸ್ ಮಾಡಬೇಕು, ದೇವರಿಗೋಸ್ಕರನೇ ಜೀವನ ಇಡಬೇಕು. ಅಂಥವರು ಇಂಥ ಗಂಟೆ ಇಂಥ ನಿಮಿಷ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ನಾರ್ಮಲ್ ಜ್ಯೋತಿಷಿಗಳ ಕೈಲಾಗಲ್ಲ ಸಾವು ಹೇಳೋದಕ್ಕೆ. ತಪಸ್ವಿ ಜ್ಯೋತಿಷಿಗಳು ಅಂತ ಇರ್ತಾರೆ, ಅವ್ರ ಕೈಲಾಗತ್ತೆ. ತಪಸ್ ಮಾಡ್ತಕ್ಕಂಥದ್ದು, ಆಸೆ ಬಿಟ್ಟಿರ್ತಕ್ಕಂಥದ್ದು. ಯಾರಿಗೆ ಆಸೆ ಕಡಿಮೆ ಶಕ್ತಿ ಜಾಸ್ತಿ, ಯಾರಿಗೆ ಆಸೆ ಜಾಸ್ತಿ ಸ್ವಲ್ಪ ಸಮಸ್ಯೆ ಜಾಸ್ತಿ. ಪ್ರಪಂಚದಲ್ಲದೇ ಅಲ್ವಾ ಇವತ್ತು ಆಸೆ ಜಾಸ್ತಿ ಆಗಿ ಕೋಪ, ಆ ಕೋಪದಿಂದ ಅನಾಹುತಗಳು. ಹೀಗೋ ಪ್ರತಿಯೊಬ್ಬರಲ್ಲೂ ಇವತ್ತು ಇರತಕ್ಕಂಥದ್ದು ಹೀಗೋ. ನಾನು ಗೆಲ್ಲಬೇಕು, ಕೋರ್ಟ್ ಕೇಸ್ಗೆ ಹೋದ್ವಾ, ಆಸ್ತಿ ವಿಚಾರಕ್ಕೆ ಹೋದ್ವಾ, ನಾನು ಗೆಲ್ತೀನಿ, ಅದೇನಾಗುತ್ತೆ ಆಗಲಿ. ಆ ನಾನು ಅನ್ನೋದು ಸಮಸ್ಯೆ ತಂದು ಕೊಡುತ್ತೆ ಅವತ್ತು. ಹಾಗಂತ ಸಾತ್ವಿಕವಾಗಿರಿ ಅಂತ ಹೇಳಲ್ಲ ದೇವರು. ತುಂಬ ಸಾತ್ವಿಕವಾಗಿದ್ದರೂ ಪೆಟ್ಟಿದ್ದೇ ಇರುತ್ತೆ. ಸೊ ನಮಗೆ ಜೀವನದಲ್ಲಿ ಭಗವಂತ ಏನು ಕೊಡಬೇಕು ಕೊಟ್ಟೇ ಕೊಡ್ತಾನೆ. ಸಮಾಧಾನವಾಗಿ ಹೋಗ್ಬೇಕಂತೆ, ಈಸಿಯಾಗಿ ಕೊಡ್ತಾನೆ. ನಾವಿವತ್ತು ದುಡ್ಡು ಉಳ್ಸೋಕೆ ಹೋಗೋದು, ಇನ್ನೊಬ್ರದ್ದು ಕಿತ್ಕೊಳ್ಳೋಕೆ ಹೋಗೋದು, ನನಗೇ ಬೇಕು ಅನ್ನೋದು, ಇನ್ನೊಬ್ಬ ಹಾಳಾಗೋದ್ರೂ ಪರವಾಗಿಲ್ಲ ನಾನು ಚೆನ್ನಾಗಿರಬೇಕು ಅನ್ನೋದು, ಬರೀ ನನ್ನ ಬಗ್ಗೆ ಥಿಂಕ್ ಮಾಡೋದು, ಇನ್ನೊಬ್ರು ಹೆಂಗಾದರೂ ಇರಲಿ, ಇನ್ನೊಬ್ಬರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಈ ಸ್ವಾರ್ಥ ಮಾಡಿಕೊಂಡವ್ರಿಗೆ ಒಳ್ಳೆಯದಾಗುತ್ತೆ. ಇಲ್ಲ ಜಗತ್ತಿಗೋಸ್ಕರನೇ ಮಾಡ್ತಾರ, ಅದು ಇನ್ನೂ ಎಕ್ಸ್ಟ್ರೀಮ್ ಗುಡ್, ಎಕ್ಸ್ಟ್ರೀಮ್ ಕರ್ಮ, ಆಧ್ಯಾತ್ಮಿಕ. ಅಟ್ಲೀಸ್ಟ್ ಮಧ್ಯಮ ಕರ್ಮದಲ್ಲಾದರೂ ಇರಬೇಕು ಒಬ್ಬ ಮನುಷ್ಯ ತುಂಬ ಅದ್ಭುತವಾದ ಜೀವನ ಮಾಡೋಕ್ಕೆ. ಇವತ್ತು ತಾಮಸಿಕ ಗುಣ ಹೆಚ್ಚು. ನಾನು ಚೆನ್ನಾಗಿರಬೇಕು, ನಾನು ದುಡ್ಡು ಮಾಡಬೇಕು, ನಾನೇ ಎಲ್ಲ, ಅವನು ಮೋಸ ಮಾಡೋಣ ಬಿಡಿ, ಇದು ಜಾಸ್ತಿ ಇದೆ. ಇನ್ನೊಬ್ಬಂಗೂ ಒಳ್ಳೇದು ಮಾಡಿ, ನೀವು ಒಳ್ಳೇದು ಮಾಡ್ಕೊಳ್ಳಿ. ದಟ್ ಈಸ್ ಮಧ್ಯಮ ಕರ್ಮ. ಸಾತ್ವಿಕ ಕರ್ಮ ಅದು ಆಧ್ಯಾತ್ಮಿಕ, ತಾಮಸಿಕ ಕರ್ಮ ದುಷ್ಟರ ಕರ್ಮ, ಎಲ್ಲ ಬರುತ್ತೆ. ಓಕೆ, ಆಸ್ತಿ ಯೋಗ 4ನೇ ಮಲೆ ಯಾವ್ದಾದ್ರು ಗ್ರಹ ಕೂತಿದ್ರೆ ನಿಮಗೆ ಟಕ ಟಕ ಅಂತ ಆಸ್ತಿ ಕೊಡುತ್ತೆ. ಅಥವಾ 11ನೇ ಅಧಿಪತಿ 4ರಲ್ಲಿದ್ದರೆ ಆಸ್ತಿ ಯೋಗ ಈಸ್ ಬಿಗ್. 9ನೇ ಅಧಿಪತಿ 4ಕ್ಕೆ ಬಂದರೆ 50-50, ಅಲ್ಲೂ ಕೂಡ ಭಾಗ್ಯ, ಹೆಲ್ಪಿಂದ ಬರ್ತಕ್ಕಂಥದ್ದು, ತಾಯಿಯಿಂದ ಬರ್ತಕ್ಕಂಥದ್ದು ಸಿಕ್ಕಾಬಟ್ಟೆ ಹೇಳಿದ್ದಾರೆ. ಒಂದೊಂದು ಮನೆ ನೋಡಿ ಆಸ್ತಿಗಿದೆ ಎಕ್ಸಲೆಂಟ್, ಆದರೆ ಆಕ್ಸಿಡೆಂಟ್ ಕಾಂಬಿನೇಷನ್ಸ್. 8ನೇ ಮನೆ, 4ನೇ ಮನೆ, 12ನೇ ಮನೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು. ಒಂದಿದ್ರೆ ಒಂದಿಲ್ಲ, ದೇವ್ರು ಮಾಡಿಟ್ಟಿರೋದು ಹೆಂಗೆ. ಅದಕ್ಕೆ ಯಾವುದಕ್ಕೂ ಆಸೆನೇ ಬೀಳಬೇಡಿ. ದೇವ್ರು ಕೊಟ್ಟಂಗೆ ಇದ್ಬಿಟ್ರೆ ಸೂಪರಾಗಿರ್ಬೋದಂತೆ ಜೀವನದಲ್ಲಿ. ಅವಾಗ ದೇವರೇ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಾನೆ. ಜಾತಕ ಚೆನ್ನಾಗಿಲ್ಲ ಎಷ್ಟೋ ಜನದ್ದು, ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ಪಾಸಿಟಿವ್ ಆಗಿರಿ. ಪಾಸಿಟಿವ್ ಆಗಿದ್ದರೆ ನಮಗೇನು ಸಿಗಲ್ವಲ್ಲ ಸರ್, ನೆಮ್ಮದಿ ಸಿಗುತ್ತಲ್ಲ, ಆರೋಗ್ಯ ಚೆನ್ನಾಗಿರುತ್ತಲ್ಲ, ಅಷ್ಟೇ ಸಾಕು. ಆರೋಗ್ಯ ಹೋಯ್ತು ಅಂದರೆ ಮನುಷ್ಯನಿಗೆ ಒಂದು ಬೆನ್ಸ್ ಕಾರ್ ತಂದಿಟ್ಟಿದ್ರು ಅವನಿಗೆ ಖುಷಿ ಆಗಲ್ಲ, ಒಳ್ಳೆ ಊಟ ತಂದಿಟ್ಟರು ಖುಷಿ ಆಗಲ್ಲ, ಮನೆ ಕೊಟ್ಕೊಟ್ರು ಖುಷಿ ಆಗಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಕಡಿಮೆ ಆದರೆ ಮಾತ್ರ ಖುಷಿ ಆಗೋದು. ಅದಕ್ಕೆ ಆರೋಗ್ಯ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಜಾತಕ ಚೆನ್ನಾಗಿಲ್ಲದೆ ಇದ್ರೂ ತಲೆ ಕೆಡಿಸ್ಕೋಬೇಡಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಕಲಿಯುಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ವರಿಷ್ಠ ಆರೋಗ್ಯ. ಆಸ್ತಿ ವಿಚಾರಕ್ಕೆ ಜಗಳಗಳು ಜಾಸ್ತಿ ಆಗುತ್ತೆ. ಯಾರು ಆಸ್ತಿ ವಿಚಾರಕ್ಕೆ ಜಗಳ ಮಾಡ್ಕೊಂಡೇ ಕೂತ್ಕೋತೀರಾ, ನಿಮಗೆ ಟೆನ್ಷನ್ ಬಿಡಲ್ಲ, ಕಾಯಿಲೆ ಬಿಡಲ್ಲ, ನೆಮ್ಮದಿ ಕಿತ್ತರ್ಕೊಂಡು ಹೋಗಿರುತ್ತೆ. ದಟ್ ಈಸ್ ಸೀಕ್ರೆಟ್. ಹಾಗಂತ ಆಸ್ತಿ ಎಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ದೇವರು ನಮಗೆ ಕೊಡಬೇಕು ಅಂತ ಇಚ್ಛೆ ಪಟ್ಟರೆ ಕೊಟ್ಟೇ ಕೊಡ್ತಾನೆ ಅಂತ ಸಣ್ಣದಾಗಿ ಪ್ರಯತ್ನ ಹಾಕಬೇಕು. ಪ್ರಯತ್ನ ಆಗ್ತಾನೆ ಕೂರೋದು ದೊಡ್ಡತನ. ಪ್ರಯತ್ನ ಹಾಕಬೇಕು. ಆ ಪ್ರಯತ್ನಕ್ಕೆ ದೇವ್ರು ಕೊಟ್ಟನ ಖುಷಿಯಾಗಿರಿ. ಕೊಟ್ಟಿಲ್ವಾ ಕರ್ಮ ಇದೆ, ಅದಕ್ಕೆ ದೇವ್ರು ಆಟಾಡಿಸ್ತಾನೆ. ನೆಮ್ಮದಿಯಾಗಿರಿ. ಅದ್ರ ಪಾಟಿಗೆ ಅದು ಏನೇ ಇದ್ದರೂ ಆಸ್ತಿ ವಿಚಾರಗಳಲ್ಲಿ ಅದೇನೇ ನಡೀತಾ ಇರಲಿ, ಏನು ಸಿಗಬೇಕಾ ಸಿಕ್ಕೇ ಸಿಗುತ್ತೆ. ನಂಗೆ ಇಷ್ಟು ಬೇಕು ಅಷ್ಟು ಬೇಕು, ಏನು ಸತ್ತಾಗ ಓದ್ಕೊಂಡು ಹೋಗ್ತೀರಾ? ಇಷ್ಟಿಷ್ಟುದ್ದ ಒಂದು ಸೈಟ್ಗೆ ಹಾಕೊಳ್ಳೋದು, ಒಂದು 2 ಅಡಿ 3 ಅಡಿ ಬಿಟ್ಟಿದ್ದೀನಿ, ಅದಕ್ಕೆ ಕೋರ್ಟ್ ಕೇಸು. ಜಿತ್ಸಾಸೋದು, ನಾನು ಅಂದರೆ ಹೆಂಗೆ ಗೊತ್ತಾ, ನಾನು ಹೇಳ್ದಂಗೆ ಕೇಳಬೇಕು. ಬರೀ ಅಹಂಕಾರಗಳು. ಈ ಅಹಂಕಾರ ನೆಮ್ಮದಿ ಕಿತ್ತಾಕ್ಬಿಡುತ್ತೆ, ಕಾಯಿಲೆ ಕೊಡುತ್ತೆ, ಏನೂ ನೆಡ್ಸೋಕ್ಕೆ ಬಿಡಲ್ಲ. ಸೊ ಆಸ್ತಿ ಜಾತಕದಲ್ಲಿ ಚೆನ್ನಾಗಿದೆಯಾ ಹುಡ್ಕೊಂಬರುತ್ತೆ, ಚೆನ್ನಾಗಿಲ್ವಾ ತೆಪ್ಪಗಿದ್ದು ಬಿಡ್ಬೇಕು ಜೀವನದಲ್ಲಿ. ಇಲ್ಲಾಂದರೆ ಪೆಟ್ಟು ತಿಂತೀರ. ಅಯ್ಯೋ ಎಷ್ಟೋ ಜನಕ್ಕೆ ಮನೆ ಕಟ್ಟಬೇಕು ಅಂತ ಆಸೆ, ತಪ್ಪಲ್ಲ. ಜಾತಕದಲ್ಲಿ ಇದೆಯಾ ಕಟ್ಟಿ, ಜಾತಕದಲ್ಲಿ ಇಲ್ವಾ ತೆಪ್ಪಗಿದ್ಬಿಡಿ. ಅಲ್ಲೊಂದು ಪ್ಲ್ಯಾನ್ ಕೊಡುತ್ತೆ ನಿಮಗೆ. ಅಪಾರ್ಟ್ಮೆಂಟಿಗೆ ಹೋಗ್ಬೇಕಾ, ಬಾಡಿಗೆ ಮನೆಗೆ ಹೋಗ್ಬೇಕಾ, ಸ್ವಂತ ಮನೆಗೆ ಹೋಗ್ಬೇಕಾ, ನಿಮ್ಮ ಜಾತಕನೇ ಹೇಳುತ್ತೆ, ಹಣೆ ಬರಹ. ಆ ಪ್ಲ್ಯಾನಿಂಗ್ ಮಾಡಿಕೊಂಡು ಜೀವನ ಮಾಡಿದರೆ ಸೂಪರ್. ಪ್ಲ್ಯಾನಿಂಗ್ ತಪ್ಪಿದ್ರಿ,
ಇಲ್ಲ ಅಲ್ಲಿ ಸ್ವಂತ ಮನೆ ಯೋಗ ಇಲ್ಲ, ಕಟ್ಟಕ್ಕೆ ಹೋದ್ರಿ ಅನ್ಸ್ಯಾಟಿಸ್ಫೈಡ್ ಆಗ್ತೀರಾ, ನೆಮ್ಮದಿ ಕಳ್ಕೊತೀರಾ, ಅಯ್ಯೋ ನನಗೆ ಯಾಕೆ 20 ಕಷ್ಟ ಅಂತೀರಾ. ಏಕೆಂದರೆ ಪ್ಲ್ಯಾನಿಂಗಲ್ಲಿ ಎಡವಿದ್ದೀರಾ, ಅದಕ್ಕೆ ಸಮಸ್ಯೆ. ಪ್ಲ್ಯಾನಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ, ಜೀವನ ಇಸ್ ಎಕ್ಸಲೆಂಟ್. ಕಾರ್ ತೊಗೋಬೇಕು ತಗೊಳ್ಳಿ, ದುಡ್ಡಿದೆಯಾ ತಗೊಳ್ಳಿ. ಯೋಗ ನೋ ಪ್ರಾಬ್ಲಮ್, ಯೋಗ ಸಣ್ಣದಾಗಿದ್ರೂ ಆಗುತ್ತೆ. ಅದು ಬರೀ 3 ತಿಂಗಳಲ್ಲಿ ಯೋಗ ಇದೆಯಾ, ಕಾರ್ ತೊಗೋಬೋದು. ಏನು ಲೈಫ್ ಲಾಂಗ್ ಇರಬೇಕು ಅಂತ ಏನಿಲ್ಲ. ಬಟ್ ಈ ಮನೆ ವಿಚಾರದಲ್ಲಿ ಸ್ಟ್ರಾಂಗ್ ಇರಬೇಕು, ಆಸ್ತಿ ವಿಚಾರದಲ್ಲಿ ಸ್ಟ್ರಾಂಗ್ ಇರಬೇಕು, ಅವಾಗ ಈಸಿಯಾಗಿ ಸಿಗುತ್ತೆ. ಓಕೆ, ಇಷ್ಟು ಸಣ್ಣದಾಗಿ ತಿಳಿಸಿದ್ದೀನಿ. ನೆಕ್ಸ್ಟು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.